ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 33 ಬಾಲ್ಗಳಲ್ಲಿ ಶತಕ, ಒಂದೇ ಇನ್ನಿಂಗ್ಸ್ ನಲ್ಲಿ T20 ವಿಶ್ವಕಪ್ನ ಹಲವು ವಿಶ್ವ ದಾಖಲೆಗಳನ್ನು ಉಡಿಸ್ ಮಾಡಿದ ಫಿನ್ ಆ್ಯಲನ್. ಇನ್ನು ಪಂದ್ಯ ಮುಗಿದ ಬಳಿಕ, ಪಂದ್ಯ ಶ್ರೇಷ್ಠ ಪಡೆದ ಬಳಿಕ ಫಿನ್ ಆ್ಯಲನ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಫಿನ್ ಆ್ಯಲನ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇವತ್ತು ಸೆಕೆಂಡ್ ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೆ ಅಲ್ವಾ ಅಂತ ಕಾಮೆಂಟ್ ಮಾಡಿ. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದ T20 ವಿಶ್ವಕಪ್ ನ 2026ರ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡವನ್ನು 9 ವಿಕೆಟ್ಗಳ ಅಂತರದಲ್ಲಿ ಸೋಲಿಸಿ ಫೈನಲ್ ಪ್ರವೇಶ ಮಾಡಿದೆ. ಇನ್ನು ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ನ ಓಪನರ್ ಆಗಿರುವಂತಹ ಫಿನ್ ಆ್ಯಲನ್ ಅವರು ಕೇವಲ 33 ಬಾಲ್ಗಳಲ್ಲಿ ಅಜೇಯ ಶತಕ ಬಾರಿಸಿ ಇಡೀ ಕ್ರಿಕೆಟ್ ಜಗತ್ತನ್ನು ಬೆರಗಾಗಿಗೊಳಿಸಿದರಂತಾನೆ ಹೇಳ್ಬೋದು. ಅವರ ಈ ಇನ್ನಿಂಗ್ಸ್ ನಲ್ಲಿ 8 ಸಿಕ್ಸ್ 10 4ಗಳಿದ್ದವು. ಇನ್ನು ಈ ಶತಕ T20 ವಿಶ್ವಕಪ್ ನಲ್ಲಿ ವೇಗದ ಶತಕವಾಗಿದೆ. ವೇಗದ ಶತಕ ಮಾತ್ರವಲ್ಲ, ಫಿನ್ ಆ್ಯಲನ್ ಒಬ್ಬರಕ್ಕೆ T20 ಕ್ರಿಕೆಟ್, T20 ವಿಶ್ವಕಪ್ ಸೇರಿ ಈ ಪಂದ್ಯದಲ್ಲಿ ಹಲವು ದಾಖಲೆಗಳ ನಿರ್ಮಾಣವಾದವಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು T20 ವಿಶ್ವಕಪ್ ನಲ್ಲಿ ವೇಗದ ಶತಕ ಫಿನ್ ಆ್ಯಲನ್ ಅವರ 33 ಎಸೆತಗಳಲ್ಲಿ ಶತಕ T20 ವಿಶ್ವಕಪ್ ಇತಿಹಾಸದಲ್ಲೇ ಅತಿ ವೇಗದ ಶತಕವಾಗಿ ದಾಖಲಾಗಿದೆ. ಇಂದಿನ ದಾಖಲೆ ಕ್ರಿಸ್ ಗೇಲ್ ಹೆಸರಿನಲ್ಲಿ ಆದ್ರೆ ಇತ್ತು. ವಿಂಡೀಸ್ ನ ಲೆಜೆಂಡ್ ಆಗಿರುವಂತಹ ಕ್ರಿಸ್ ಗೇಲ್ ಅವರು 47 ಬಾಲ್ಗಳಲ್ಲಿ ಸಿಡಿಸಿದರು. ಇನ್ನು ಮೂರನೇ ವೇಗದ ಶತಕ ಕೂಡ ಕ್ರಿಸ್ ಗೇಲ್ ಅವರ ಹೆಸರಿನಲ್ಲಿ ಆದ್ರೆ ಇದೆ. ಇನ್ನೊಂದೇನಂತಂದ್ರೆ ಒಂದೇ ಆವೃತ್ತಿಯಲ್ಲಿ ಗರಿಷ್ಠ ಸಿಕ್ಸರ್. ಹೌದು ಸ್ನೇಹಿತರೆ, ಫಿನ್ ಆ್ಯಲನ್ ಅವರು ವಿಶ್ವಕಪ್ ನಲ್ಲಿ ಒಂದೇ ಆವೃತ್ತಿಯಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿ ಬ್ಯಾಟರ್ ಆಗಿದ್ದಾರೆ. 20 ಸಿಕ್ಸರ್ ಸಿಡಿಸುವ ಮೂಲಕ ಇದೇ ಮೊದಲನೇ ಆವೃತ್ತಿಯಲ್ಲಿ 19 ಸಿಕ್ಸರ್ ಸಿಡಿಸಿದಂತ ಎಟಿಮೇರ್ ಅವರ ದಾಖಲೆಯನ್ನಾದ್ರೆ ಬ್ರೇಕ್ ಮಾಡಿದ್ದರು. ಹೌದು ಸ್ನೇಹಿತರೆ, ಇನ್ನು ನ್ಯೂಜಿಲೆಂಡ್ ಪರ ಗರಿಷ್ಠ ಸಿಕ್ಸರ್ T20 ವಿಶ್ವಕಪ್ ನಲ್ಲಿ ನ್ಯೂಜಿಲೆಂಡ್ ತಂಡದ ಪರವಾಗಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವ ಆಟಗಾರರಲ್ಲಿ ಫಿನ್ ಆ್ಯಲನ್ ಅವರು ಮೊದಲನೇ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ಫಿನ್ ಆ್ಯಲನ್ ಅವರು 26 ಸಿಕ್ಸರ್ ಸಿಡಿಸಿದ್ದಾರೆ. ಇದಕ್ಕೂ ಮುನ್ನ ಮಾರ್ಟಿನ್ ಗಪ್ಟಿಲ್ ಮತ್ತು ರಾಸ್ ಟೇಲರ್ ಮತ್ತು ಗ್ಲೇನ್ ಫಿಲಿಪ್ಸ್ ತಲಾ 23 ಸಿಕ್ಸರ್ಗಳೊಂದಿಗೆ ಮುಂದಿದ್ದರಂತ ಹೇಳ್ಬೋದು. ಇನ್ನು ಬ್ರೆಂಡನ್ ಮೆಕಲಮ್ 19 ಸಿಕ್ಸ್ ಮತ್ತು ಕೇನ್ ವಿಲಿಯಮ್ಸನ್ 14 ಸಿಕ್ಸ್ ಸಿಡಿಸಿ ನಂತರ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ತಂಡ ಹೊಸ ದಾಖಲೆಯನ್ನೇ ಮಾಡಿದೆ. ನ್ಯೂಜಿಲೆಂಡ್ ತಂಡಕ್ಕೆ ಇದು T20 ವಿಶ್ವಕಪ್ ನಲ್ಲಿ ಅತಿ ದೊಡ್ಡ ಗೆಲುವುಗಳಲ್ಲಿ ಒಂದು. ಇಂದಿನ ದಾಖಲೆಗಳು ಉಗಂಡ ವಿರುದ್ಧ 88 ಎಸೆತಗಳು ಮತ್ತು ಕೆನ್ಯಾ ವಿರುದ್ಧ 74 ಬಾಲ್ಗಳ ಅಂತರ ಇರುವಂತೆ ಗೆದ್ದಿತ್ತು. ಆದರೆ T20 ವಿಶ್ವಕಪ್ ನಲ್ಲಿ 170 ಪ್ಲಸ್ ಗುರಿ ಬೆನ್ನತ್ತುವಾಗ ಅತಿ ದೊಡ್ಡ ಗೆಲುವು ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಇವರಿಗೆ ಸಿಗುತ್ತೆ ಫಿನ್ ಆ್ಯಲನ್ ಅವರಿಗೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಫಿನ್ ಆ್ಯಲನ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಫಿನ್ ಆ್ಯಲನ್ ಅವರು ಈ ರೀತಿ ಹೇಳಿದ್ದಾರೆ. ಭಾರತದ ಕ್ರಿಕೆಟ್ ಗ್ರೌಂಡ್ ಗಳಲ್ಲಿ ನನಗೆ ತುಂಬಾನೇ ಆಡಲು ಇಷ್ಟವಾಗುತ್ತೆ ಮತ್ತು ಇಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಈಸಿ ಆಗಿತ್ತು ಮತ್ತು ಬೌಲಿಂಗ್ ಕೂಡ ಅದೇ ರೀತಿ ಮಾಡಿದ್ರು. ಆದ್ರೆ ಇವತ್ತು ಫಾಸ್ಟ್ ಬೌಲರ್ ಗಳ ದಿನವಾಗಿರಲಿಲ್ಲ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ನಾನು ಅಬ್ಬರಿಸಲು ಸಾಧ್ಯವಾಯಿತು ಮತ್ತು ಇನ್ನು ಈಡನ್ ಗಾರ್ಡನ್ ಅಂತ ಬಂದಾಗ ಇಲ್ಲಿ ಬ್ಯಾಟಿಂಗ್ ತುಂಬಾನೇ ಚೆನ್ನಾಗಿ ಆಡಬಹುದು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದೇನೆ ಅಂತಂದು ಫಿನ್ ಆ್ಯಲನ್ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.